ನಮ್ಮ ಹೈಸ್ಕೂಲ್ ಹುಡುಗಿಯರನ್ನ ಮೀಟ್ ಆಗೋ ಅಂದ್ಕೊಂಡಿದ್ದೆ, ಆದರೆ ಏನು ಮಾಡುವ, ಹೈಸ್ಕೂಲ್ ಹುಡುಗಿ like, subscribe. ಇದು ನಮ್ಮ ಗಾಡಿ ಅಲ್ಲ, ನನ್ನ ಫ್ರೆಂಡಿನ ಗಾಡಿ ಸಂಪಾತ. ನನಗೆ ಎಮರ್ಜೆನ್ಸಿ ಗಾಡಿ ಬೇಕು ಮಗ, ಗಾಡಿ ಇಟ್ಟು ಹೋಗು ಅಂತ ಹೇಳಿದ್ದೆ. ಅವನು ಇಲ್ಲಿ ಗಾಡಿ ಇಲ್ಲಿ ಇಟ್ಟೋಗಿದ್ದ. ಸೊ ಆ ಗಾಡಿ ತಗೊಂಡು ನಾನು ಈಗ ಸಂತೆಕಟ್ಟೆ ಹೋಗ್ತಿದ್ದೀನಿ. ಸಂತೆಕಟ್ಟೆ ಯಾಕೆ ಹೋಗ್ತಿದ್ದೀನಿ ಅಂದರೆ ಚಿಕನ್ ತರಕ್ಕೆ. ಆಲ್ರೆಡಿ ನಾವೆಲ್ಲ ಐಟಮ್ ತೊಗೊಂಡಿದ್ದೀವಿ, ಇನ್ಯಾವುದು ಬಾಕಿ ಇಲ್ಲ. ಚಿಕನಿಗೆ ಬೇಕಾಗೋದು ಎಲ್ಲ ತೊಗೊಂಡಿದ್ದೀವಿ, ಇನ್ಯಾವುದು ಉಳಿದಿಲ್ಲ ಅಂದ್ಕೊತೀನಿ. ಇವಾಗ ನಾನಿರೋದು ಸಂತೆಕಟ್ಟೆಯಲ್ಲಿ. ಸಂತೆಕಟ್ಟೆ ಅಂದರೆ ಕಲ್ಯಾಣಪುರ ಸಂತೆಕಟ್ಟೆ ಅಲ್ಲ, ಇದು ಹೆಬ್ರಿ ಸಂತೆಕಟ್ಟೆ ಅಂತ. ಈ ಕಡೆ ಹೋದರೆ ಡೈರೆಕ್ಟ್ ಹೆಬ್ರಿ ಹೋಗ್ತದೆ, ಈ ಕಡೆ ಹೋದರೆ ಬ್ರಹ್ಮವರ ಹೋಗ್ತದೆ. ಆದರೆ ಈ ಕಡೆ ಹೋದರೆ ಉಡುಪಿ ಸಾರಿ ಕೊಕ್ಕರ್ಣೆ ಮಂದರ್ತಿ ಹೋಗ್ತದೆ. ಓಕೆನಾ? ಮಳೆ ಅಂತೂ ಬಿಡಲ್ಲ, 25 ಡೇಸಿಂದ ಮಳೆ ಬರ್ತದೆ ಇದೆ. ಮಳೆ ಅಂತ ನಾವು ಸುಮ್ಮನೆ ಕೂತ್ಕೊಂಡ್ರೆ ನಮ್ಮ ಕೆಲಸ ಆಗಲ್ಲ. ಇವಾಗ ನಾನು ಚಿಕನ್ ತೊಗೊಂಡು ಆಮೇಲೆ ಮನೆಗೆ ಹೋಗಬೇಕು. ಮನೆಗೆ ಹೋದ್ಮೇಲೆ ಊಟ ಮಾಡ್ತಾ ಇನ್ನೂ ಕೆಲವು ವಿಷಯಗಳನ್ನ ಹೇಳ್ತೀನಿ, ಸರಿನಾ? ಬೆಂಗಳೂರಿಂದ ಉಡುಪಿ ಬಂದು ನಮ್ಮ ಹೈಸ್ಕೂಲ್ ಹುಡುಗಿಯರನ್ನ ಮೀಟ್ ಆಗೋ ಅಂದ್ಕೊಂಡಿದ್ದೆ, ಆದರೆ ಏನು ಮಾಡುವ, ಹೈಸ್ಕೂಲ್ ಹುಡುಗಿಯರಿಗೆಲ್ಲ ಮದುವೆ ಆಗ್ಬಿಡ್ತು. ನನಗೆ ಅವ್ರಿಗೆ ಮದುವೆ ಆಯ್ತಂತ ಬೇಜಾರಿಲ್ಲ. ನಾಳೆ ಅವ್ರ ಮಕ್ಕಳು ಬಂದ್ಕೊಂಡು ನನಗೆ ಅಂಕಲ್ ಅಂತ ಕರೆದ್ರೆ ದೇವ್ರೇ, ಅಯ್ಯೋ. ಬೆಂಗಳೂರು ಟ್ರಾಫಿಕಲ್ಲಿ ಓಡಿಸೋಲ್ಲ ಗುರು ಗಾಡಿನ. ಒಂದ್ಸಲ ಹಳ್ಳಿ ಕಡೆ ಓಡಿಸೋ, ಈ ಪ್ರಕೃತಿ ಮಡಿಲಲ್ಲಿ ಒಂದ್ಸಲ ಗಾಡಿ ಓಡಿಸಿ ನೋಡು, ಆಗೋ ಖುಷಿನೇ ಬೇರೆ ಗುರು. ಚಿಕನ್ ತಂದಾಯಿತು, ಚಿಕನ್ ಸಾಂಬಾರು ಮಾಡೋದು ಒಂದೇ ಬಾಕಿ. ಇದು ನೋಡ್ತಾ ಇದ್ದಾರಲ್ಲ, ಇದು ತೆಂಗಿನಕಾಯಿ ತುರಿ. ಇದನ್ನು ಫಸ್ಟ್ ಫ್ರೈ ಮಾಡ್ಕೊಬೇಕು. ನಿನ್ನೆ ಎಲ್ಲಿಂದ ಬಂದೆ, ಮತ್ತೆ ಅಲ್ಲಿ ರಿಟರ್ನ್ ಹೋಗ್ತಾ ಇದ್ದೀನಿ. ಬೆಳಿಗ್ಗೆ ಯಾವ ಲೊಕೇಶನಿಂದ ಹೋಗಿದ್ದೆ ಅದೇ ಲೊಕೇಶನ್ ವಾಪಸ್ ಬಂದೆ. ತಗೊಳ್ಳೋ, ಒಳಗಿಡು ಅಲ್ಲ. ಇವಾಗ ನಾವು ಹೋಗ್ತಾ ಇರೋದು ಕೊರಗಜ್ಜ ಟೆಂಪಲ್, ಅದು ಇರೋದು ಚಾಂತಾರಿನಲ್ಲಿ. ಸೊ ನಾವು ಇವಾಗ ಹೋಗ್ತಾ ಅಲ್ಲಿ ವಿಡಿಯೋ ಮಾಡ್ತೀವಿ. ಸರಿ, ಹೋಗೋಣ ಬನ್ನಿ. ನಮ್ಮ ಜೊತೆ ಈ ಅಣ್ಣನು ಬರ್ತಾರೆ ನೋಡಿ. ಅಣ್ಣ, ಅಯ್ಯಪ್ಪ ಏನಿದು? ಬೈ ಹಿಡ್ಕೊ.
ಮಾಡಿದ್ರೆ ಮುಂದೆ ಪಂಡಿತ ಜಾಗ ಭಕ್ತಿಗೆ ವೈದ್ಯರು ಗೊತ್ತಿನ ಚಕ್ರಗಳಿಂದ ಸಂಪೂರ್ಣತೆ ಆರೋಗ್ಯವಾಗಿದೆ ಈ ಜಾಗೃತಿ ಯಾವ ಮಟ್ಟಿಗೆ ನೆಮ್ಮದಿ ಜನ ಯೋಗ ಭಾಗ್ಯ ಜಾಗ ಭಕ್ತಿಗೆ ಮತ್ತು ಪುಣ್ಯ ಕೀರ್ತಿ ಆಮೇಲೆ ತುಂಬ ಹಸಿವಾಗಿತ್ತು, ಎಲ್ಲಿ ಸಹ ಹೋಟೆಲ್ ಹುಡುಕಿದ್ರೂ ಸಿಕ್ಕಿಲ್ಲ. ಆಮೇಲೆ ಒಂದು ಹೋಟೆಲ್ ಸಿಕ್ತು, ಅದು ಬ್ರಹ್ಮಾವರದಲ್ಲಿ ಇರೋದು. ಹೋಟೆಲ್ ಹೆಸರೇ ಶುಚಿ ರುಚಿ ಹೋಟೆಲ್. ನೀವು ಒಂದ್ಸಲ ಬನ್ನಿ, ಟೇಸ್ಟ್ ನೋಡಿ, ಸಖತ್ತಾಗಿದೆ. ಬ್ರಹ್ಮಾವರದಿಂದ ಹೆಬ್ರಿಗೆ ಹೋಗೋ ರೂಟಲ್ಲಿ ಹೋಟೆಲ್ ಶುಚಿ ರುಚಿ ಎಂಬ ಹೋಟೆಲ್ ಸಿಗುತ್ತೆ. ನೀವು ಊಟ ಮಾಡ್ಬೋದು, ಸಖತ್ತಾಗಿದೆ ಊಟ. ನನಗಂತೂ ತುಂಬ ಇಷ್ಟ ಆಯಿತು. ಫ್ರೆಂಡ್ ಗಾಡಿನ ಫ್ರೆಂಡಿಗೆ ರಿಟರ್ನ್ ಕೊಡೋ ಟೈಮಲ್ಲಿ ನನ್ನ ಗಾಡಿ ಪೆಟ್ರೋಲ್ ಖಾಲಿಯಾಗಿತ್ತು. ಸೊ ದಾರಿಯಲ್ಲಿ ಹೋಗ್ತಿರೋ ಒಂದು ಹುಡುಗಿ ನನಗೆ ಹೆಲ್ಪ್ ಮಾಡಿದ್ಲು. ನಿಜಕ್ಕೂ ಅವಳು ದೇವತೆ ಗುರು. ಈ ವಿಡಿಯೋನ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡಿದ್ದೀನಿ, ಆಲ್ರೆಡಿ ತುಂಬ ವೈರಲ್ ಆಗಿದೆ ಈ ವಿಡಿಯೋ. ಬಟ್ ಈ ವಿಡಿಯೋ ಅವಳಿಗೆ ಸಿಗೋ ತನಕ ಶೇರ್ ಮಾಡಿ ಅಂತ ನಾನು ಹೇಳ್ತಾ ಇದ್ದೀನಿ. ನನ್ನ ಫ್ರೆಂಡ್ಸ್ ಹೇಳಿದರು, ಆದರೆ ನೆಕ್ಸ್ಟ್ ಡೇ ಸಿಗುವ ಅಂತ ಹೇಳಿದರು. ನಿಜವಾಗ್ಲೂ ಸಿಕ್ಕೇ ಬಿಟ್ಟೆ. ಹ್ಯಾಪಿ ಫ್ರೆಂಡ್ಶಿಪ್ ಡೇ. ನೋಡ್ತಾ ನೋಡ್ತಾ ಪಾರ್ಟಿ ಸ್ಟಾರ್ಟೇ ಮಾಡೇ ಬಿಡ್ತು ನಾವು. ಅದೆಲ್ಲ ಖಾಲಿ ಆದ್ರೆ ಹೂವು ಫ್ರೆಂಡ್ಸಿಗೆಲ್ಲ ಬಾಯ್ ಹೇಳಿ ನಾವು ಮತ್ತೆ ಬೆಂಗಳೂರಿಗೆ ರಿಟರ್ನ್ ಹೊರಟೇವೆ. ಹೋಗೋಕ್ಕೂ ಮನಸ್ಸಿಲ್ಲ, ಆದರೆ ಏನು ಮಾಡಲಿ ಗುರು, ಹೋಗಲೇಬೇಕು. ಓಕೆ, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುವ. ಓಕೆ, ಬಾಯ್.